ಆತ್ಮೀಯ ವೀಕ್ಷಕರೇ, ಸಮಾಧಾನದ ಈ ದಿನಗಳಲ್ಲಿ ದೇವರ ವಾಕ್ಯ ಧ್ಯಾನ ಮಾಡುವ ಹಾಗೆ ನಾವು ನಮ್ಮನ್ನ ಸಿದ್ಧ ಮಾಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ದೇವರೇ, ಈ ಸಮಾಧಾನದ ದಿನಗಳಲ್ಲಿ ನಿನ್ನ ವಾಕ್ಯ ಧ್ಯಾನ ಮಾಡಿ ನಮಗೆ ಬೇಕಾದಂತ ನಿನ್ನ ಆತ್ಮಿಕವಾದಂತ ಆಶೀರ್ವಾದಗಳನ್ನು ಪಡ್ಕೊಳ್ಳುವ ಹಾಗೆ ನಮ್ಮನ್ನು ನಿನ್ನ ಸಿದ್ಧ ಮಾಡು. ನಮ್ಮೊಂದಿಗಿರು, ನಮ್ಮನ್ನು ಬಲಪಡಿಸು, ನಮ್ಮೊಂದಿಗೆ ಮಾತನಾಡು. ಈ ಸಮಾಧಾನದ ಪವಿತ್ರವಾದಂಥ ವಾಕ್ಯ ಧ್ಯಾನ ನಮ್ಮೆಲ್ಲರ ಬಾಳಿಗೆ ವಿಶೇಷವಾದಂಥ ಕೃಪೆಯನ್ನು ತರುವ ಹಾಗೆ ನಮ್ಮ ಮಧ್ಯದಲ್ಲಿದ್ದು ಈ ಪ್ರಾರ್ಥನೆಯಲ್ಲಿ ನಮ್ಮನ್ನ ಬಲಪಡಿಸಿದ್ದು ಯೇಸು ಸ್ವಾಮಿಯಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್. ಆತ್ಮೀಯ ವೀಕ್ಷಕರೇ, ಪ್ರಭು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ನಾನು ಪ್ರೀತಿಪೂರ್ವಕವಾಗಿ ವಂದಿಸಿ ಯೇಸುವಿನ ಪವಿತ್ರವಾದಂಥ ಹೆಸರಿನಲ್ಲಿ ನಿಮಗೆ ವಂದಿಸುವವನಾಗಿದ್ದೇನೆ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯದ ಆರಂಭದ 15 ವಾಕ್ಯ ಈ ದಿನ ನಮ್ಮ ಧ್ಯಾನಕ್ಕಾಗಿ ಕೊಡಲ್ಪಟ್ಟಂತಹ ದೇವರ ವಾಕ್ಯ. ಇಲ್ಲಿ ಪಿಲಾತನು ಯೇಸು ಸ್ವಾಮಿಯನ್ನು ಮರಣ ದಂಡನೆಗೆ ಒಪ್ಪಿಸುವಂತ ಒಂದು ವಾಕ್ಯ ಭಾಗವನ್ನು ನಾವು ಈಗ ಧ್ಯಾನ ಮಾಡ್ತಾ ಇದ್ದೇವೆ. ದೇವರ ಮಹಾಕೃಪೆಯಿಂದ ಈ ವರ್ಷವೂ ಕೂಡ ಈ ಭಾವನಾ ದಿನಗಳಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಯೇಸು ಸ್ವಾಮಿಯ ಶ್ರಮೆ, ಮರಣವನ್ನು ಧ್ಯಾನ ಮಾಡುತ್ತಾ ಒಂದು ಆತ್ಮಿಕವಾದಂತ ನಮ್ಮ ಜೀವನವನ್ನ ಬಲಪಡಿಸಿಕೊಂಡು ಎಚ್ಚರಿಕೆಯ ಮಾರ್ಗಕ್ಕೆ ನಮ್ಮನ್ನ ನಡೆಸುವಂತ ಆ ಪ್ರಯತ್ನದಲ್ಲಿ ನಮ್ಮ ವೈಯಕ್ತಿಕವಾದಂತ ಗೌರವ, ಕೃತಜ್ಞತೆಗಳನ್ನ ನಮ್ಮ ರಕ್ಷಕನಾದಂತ ಯೇಸು ಸ್ವಾಮಿಯ ಮರಣಕ್ಕೆ ನಾವು ಸಲ್ಲಿಸುತ್ತಾ ವಾಕ್ಯ ಧ್ಯಾನ ಮಾಡ್ತಾ ಇದ್ದೇವೆ. ಪಿಲಾತನು ಯೇಸುವನ್ನು ಮರಣಕ್ಕೆ ಒಪ್ಪಿಸುವಂತ ಈ ವಾಕ್ಯ ಭಾಗದಲ್ಲಿ ನಾವು ಆಲೋಚನೆ ಮಾಡುವಾಗ ಇಲ್ಲಿ 2 ವಿಶೇಷವಾದಂತಹ ಸಂಗತಿಗಳು ನಮ್ಮೊಂದಿಗೆ ಮಾತನಾಡ್ತದೆ. ಒಂದು ಪಿಲಾತನ ವ್ಯಕ್ತಿತ್ವ, ಇನ್ನೊಂದು ಗುಂಪುಗೂಡಿದಂತ ಆ ಜನರ ವ್ಯಕ್ತಿತ್ವ. ಪಿಲಾತನ ವ್ಯಕ್ತಿತ್ವದ ಬಗ್ಗೆ ಆಲೋಚನೆ ಮಾಡುವಾಗ ಆತನು ಒಬ್ಬ ಅಧಿಕಾರಿಯಾಗಿ ತನ್ನ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡ್ತಾ ಇದ್ದರು. ಇನ್ನೊಂದು ಕಡೆ ಯೇಸು ಸ್ವಾಮಿಯನ್ನ ಬಿಡಿಸುವಂತ ಒಂದು ಮನಸ್ಸು ಆತನಿಗಿತ್ತು. ಬರೀ ಕೊರಡೆಗಳಿಂದ ಒಡಿಸಿ ಈತನನ್ನ ಬಿಡುಗಡೆ ಮಾಡ್ಬೇಕೆಂಬುವಂತ ಆ ಮನಸ್ಸು ಅವನಲ್ಲಿದ್ದಾಗಲೂ ಕೂಡ ಆತನ ವಿಶೇಷವಾದಂತ ಆ ಸ್ಥಿತಿಯಲ್ಲಿ ಆತನ ಮತ್ತೊಮ್ಮೆ ದೇವರ ಕೃಪೆಯನ್ನ ತಪ್ಪಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ಸಂದರ್ಭ. ತನ್ನನ್ನ ಪ್ರೀತಿಸುವಂತ ಜನರ ಹಿತಕ್ಕಾಗಿ, ಮುಖ್ಯವಾಗಿ ತನಗಿದ್ದಂತ ಅಧಿಕಾರ ಎಲ್ಲಿ ಬಿಟ್ಟು ಹೋಗ್ತದೆ ಎಂಬುವಂತ ಆ ಭಯದ ನಿಮಿತ್ತವಾಗಿ ಆತನ ಯೇಸುವನ್ನು ಮರಣದಂಡನೆಗೆ ಒಪ್ಪಿಸುವಂತ ಆ ವಾಕ್ಯ ಭಾಗವನ್ನು ನಾವು ಧ್ಯಾನ ಮಾಡ್ತೇವೆ. ಇವತ್ತು ಅದೇ ಪ್ರಕಾರವಾಗಿ ನಾವು ಪಾವನ ದಿನಗಳಲ್ಲಿ ವಾಕ್ಯ ಧ್ಯಾನ ಮಾಡ್ತೇವೆ, ಉಪವಾಸ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ಎಲ್ಲೋ ಒಂದು ಕಡೆ ನಮ್ಮ ವೈಯಕ್ತಿಕವಾದಂತ ಹಿತಾಸಕ್ತಿಗಳನ್ನ ಸಾಧನೆ ಮಾಡುವ ಸಲುವಾಗಿ ನಾವು ಮತ್ತೊಮ್ಮೆ ಯೇಸುವನ್ನ ಶಿಲುಬೆಗೆ ಹಾಕುವಂತ ರೀತಿಯಲ್ಲಿಯೇ ನಮ್ಮ ಪ್ರತಿದಿನದ ಬಾಳಿನ ದಿನಗಳನ್ನ ಕಳೆಯುತ್ತಾ ನಾವು ಜೀವನ ಮಾಡ್ತಾ ಇದ್ದೇವೆ. ಇನ್ನು ಎರಡನೇದಾಗಿ ಆ ಜನರ ವ್ಯಕ್ತಿತ್ವವನ್ನ ನಾವು ಆಲೋಚನೆ ಮಾಡುವಾಗ ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಯೇಸು ಸ್ವಾಮಿಯ ಸೇವೆಯಲ್ಲಿ ಜನರು ಆತನನ್ನು ಹಿಂಬಾಲಿಸ್ತಾ ಇದ್ದರು. ಅನೇಕರು ಊಟ ಸಿಗ್ತದೆ ಎಂಬುದಾಗಿ, ಅನೇಕರು ಪವಾಡ ನಡೀತದೆ ಎಂಬುದಾಗಿ, ಇನ್ನು ಅನೇಕರು ಅದ್ಭುತ ಮಾಡ್ತಾನೆ ಎಂಬುದಾಗಿ, ಇನ್ನು ಅನೇಕರು ರೋಗದಿಂದ ನಮ್ಮನ್ನ ಬಿಡುಗಡೆ ಮಾಡ್ತಾನೆ ಎಂಬುವಂತ ಇಂಥ ಅನೇಕ ಸಂಗತಿಗಳನ್ನ ಆಧಾರ ಮಾಡಿಕೊಂಡು ಆ ಒಂದು ಮನೋಸ್ಥಿತಿಯಲ್ಲಿ ಯೇಸು ಸ್ವಾಮಿಯನ್ನ ಅವರು ಹಿಂಬಾಲಿಸ್ತಾ ಇದ್ದರು. ಆದ್ರೆ ಈ ಸಂದರ್ಭದಲ್ಲಿ ನಾವು ಅದನ್ನು ಆಲೋಚನೆ ಮಾಡುವಾಗ ಇಲ್ಲಿಯೂ ಕೂಡ ಅದೇ ಜನರು ಗುಂಪಾಗಿ ಸೇರಿದ್ದಾರೆ. ಇಲ್ಲಿಯೂ ಕೂಡ ಅದೇ ಯೇಸುವನ್ನ ಅವರು ನೋಡುತ್ತಾ ಇದ್ದಾರೆ. ಆದ್ರೆ ಇವತ್ತು ಅವರ ವ್ಯಕ್ತಿತ್ವ ಬೇರೆ. ಯಾವ ಯೇಸು ಸ್ವಾಮಿಯಿಂದ ಅವರು ಉಪಕಾರ ಹೊಂದಿದ್ದಾರೋ, ಅದ್ಭುತಗಳನ್ನ ಕಂಡಿದ್ದಾರೋ, ರೋಗವಾಸಿ ಮಾಡಿಕೊಂಡಿದ್ದಾರೋ, ತಮ್ಮ ಹಸಿವನ್ನ ನಿವಾರಣೆ ಮಾಡಿಕೊಂಡಿದ್ದಾರೋ, ಅದೇ ಜನ ಇವತ್ತು ಹೇಳುವಂಥದ್ದು ಈ ಯೇಸುವನ್ನ ಶಿಲುಬೆಗೆ ಹಾಕಿಸು,
ಬರಬನನ್ನ ನಮಗಾಗಿ ಬಿಟ್ಟುಕೊಡಿ ಎಂಬುವಂತ ಅವರ ವ್ಯಕ್ತಿತ್ವವನ್ನ ಅವರು ಬಹಿರಂಗವಾಗಿ ಪ್ರಕಟ ಮಾಡ್ತಾ ಇದ್ದಾರೆ. ಪಾವನ ದಿನಗಳು ನಮ್ಮ ವ್ಯಕ್ತಿತ್ವವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತಹ ದಿನಗಳು, ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳುವಂತಹ ದಿನಗಳು. ನಾವು ಕೂಡ ಎಷ್ಟೋ ಸಮಯ ಸಂದರ್ಭಗಳಲ್ಲಿ ಈ ಜನರ ಹಾಗೆ ಯೇಸುವಿನಿಂದ ಉಪಕಾರಗಳನ್ನ ಪಡ್ಕೊಂಡಿದ್ದೇವೆ. ಯೇಸುವಿನ ಹೆಸರಿನಲ್ಲೇ ಇವತ್ತು ಜೀವನ ಮಾಡ್ತಾ ಇದ್ದೇವೆ. ಯೇಸುವಿನ ಕೃಪೆ ನಮ್ಮನ್ನ ಗಟ್ಟಿಯಾಗಿ ಇಟ್ಕೊಂಡು ಆತನ ಆಶೀರ್ವಾದಗಳಿಂದ ನಮ್ಮ ಬದುಕನ್ನ ಮುಂದೆ ಸಾಗಿಸ್ತಾ ಇದೆ. ಆದ್ರೆ ನಾವು ಕೂಡ ಈ ಜನರ ಹಾಗೆ ಯಾವುದೋ ಸಮಯ ಸಂದರ್ಭದಲ್ಲಿ ಯಾವುದೋ ನಮ್ಮ ವೈಯಕ್ತಿಕವಾದಂತ ಹಿತಾಸಕ್ತಿಗಾಗಿ ಯೇಸುವನ್ನ ಮರೆತು ಮತ್ತೊಮ್ಮೆ ಯೇಸುವನ್ನ ಶಿಲುಬೆಗೆ ಹಾಕುವಂತ ನಮ್ಮ ವೈಯಕ್ತಿಕವಾದಂತ ಅಪರಾಧದ ಜೀವನದಲ್ಲಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಪಾವನ ದಿನ ಸಮಾಧಾನ, ಈ ಪಾವನ ದಿನ ಸಮಾಧಾನ, ಈ ವಾಕ್ಯ ಧ್ಯಾನ ಯಾವುದಕ್ಕಾಗಿ ಎಂಬುದಾಗಿ ಹೇಳುವಾಗ ನಾವು ನಮ್ಮನ್ನ ಪರಿಶೋಧನೆ ಮಾಡಿಕೊಳ್ಳುವುದಕ್ಕಾಗಿ, ನಮ್ಮನ್ನ ಪರೀಕ್ಷೆ ಮಾಡಿಕೊಂಡು ಮತ್ತೊಮ್ಮೆ ದೇವರ ಸಾನ್ನಿಧ್ಯವನ್ನ ನಾವು ಸೇರುವುದಕ್ಕೋಸ್ಕರವಾಗಿ, ಒಳ್ಳೆಯದನ್ನೇ ಮಾಡುತ್ತಾ ಒಳ್ಳೆಯದಕ್ಕಾಗಿ ಹಂಬಲಿಸಿ ಯೇಸುವನ್ನ ಮಹಿಮೆ ಪಡಿಸುವಂತ ಆ ಒಂದು ಒಳ್ಳೆಯ ಆತ್ಮಿಕವಾದಂತ ಜೀವನ ನಮ್ಮದಾಗಬೇಕೆಂಬುದಾಗಿ ಯೇಸು ಸ್ವಾಮಿ ಬಯಸ್ತಾನೆ. ಈಗಲೂ ಒಂದು ಕಡೆಯ ಅವಕಾಶ ಪಿಲಾತನಿಗೆ ಸಿಕ್ಕಿದ ಹಾಗೆ, ಆ ಜನರಿಗೆ ಸಿಕ್ಕಿದ ಹಾಗೆ ಯೇಸು ಸ್ವಾಮಿ ಇವತ್ತು ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದ್ದಾನೆ. ಪರಿವರ್ತನೆ ಆಗುವಂತ ಅವಕಾಶ, ಪಶ್ಚಾತ್ತಾಪ ಮಾನಸಾಂತರವನ್ನ ಹೊಂದಿ ಮತ್ತೊಮ್ಮೆ ಶಿಲುಬೆಯನ್ನು ದೃಷ್ಟಿಸಿ ಯೇಸುವಿನ ಬಳಿಗೆ ಬರುವಂತ ಅವಕಾಶ. ಈ ಅವಕಾಶವನ್ನ ನಾವು ಸದುಪಯೋಗ ಮಾಡಿಕೊಂಡಾಗ ಯೇಸು ಸ್ವಾಮಿಯನ್ನ ಮತ್ತೊಮ್ಮೆ ನಾವು ಅಂಗೀಕಾರ ಮಾಡ್ತೇವೆ, ಮತ್ತೊಮ್ಮೆ ನಮ್ಮ ಬದುಕನ್ನ ಆತನಿಗೆ ಸಮರ್ಪಣೆ ಮಾಡ್ತೇವೆ. ಆತನ ಮರಣಕ್ಕೆ ಗೌರವ ಕೃತಜ್ಞತೆಗಳನ್ನು ಮಾತ್ರ ಅಲ್ಲ, ನಮ್ಮನ್ನೇ ಆತನಿಗೆ ಒಂದು ವಿಶೇಷವಾದಂತ ಕಾಣಿಕೆಯಾಗಿ ನಾವು ಸಮರ್ಪಣೆ ಮಾಡ್ತೇವೆ. ವಾಕ್ಯ ಧ್ಯಾನ ಈ ಒಂದು ವಿಶೇಷವಾದಂತ ಸಮಯದಲ್ಲಿ ನಮ್ಮನ್ನು ಇಂಥ ಒಂದು ಆತ್ಮಿಕವಾದಂತ ಆಶೀರ್ವಾದಕ್ಕೆ ಸಿದ್ಧ ಮಾಡ್ತಾ ಇದೆ. ನಮ್ಮ ಮುಚ್ಚುವುದಂತ ನಮ್ಮ ಕಣ್ಣುಗಳನ್ನು, ನಮ್ಮ ಮನಸ್ಸು ಹೃದಯಗಳನ್ನ ತೆರೆದು ಆ ಯೇಸುವನ್ನ ಮತ್ತೊಮ್ಮೆ ಅಂಗೀಕಾರ ಮಾಡಿಕೊಂಡು ನಾವೇ ಆತನಿಗೆ ವಿಶೇಷವಾದಂತ ವ್ಯಕ್ತಿಗಳಾಗಿ ನಮ್ಮ ಕಾಣಿಕೆಯನ್ನು ಆತನಿಗೆ ಸಮರ್ಪಣೆ ಮಾಡಿ ನಾವೇ ಕಾಣಿಕೆಯಾಗಿ ಈ ಭಾವನಾ ದಿನಗಳಲ್ಲಿ ಆತನ ಮರಣಕ್ಕೆ ಗೌರವ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ನಾವು ಮತ್ತೊಮ್ಮೆ ಯೇಸುವಿನ ಸಾಮೀಪ್ಯಕ್ಕೆ ಬರುವ ಹಾಗೆ ಈ ವಾಕ್ಯದಾನ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ದೇವರ ಆಶೀರ್ವಾದ ಇದನ್ನು ಕೇಳುವಂತ ನೋಡುವಂತ ಎಲ್ಲರ ಬಾಳಿನಲ್ಲಿ ನಿರಂತರವಾಗಿ ದೇವರ ಮಹಿಮೆಗೋಸ್ಕರವಾಗಿ ಎಲ್ಲರನ್ನ ಸಿದ್ಧ ಮಾಡುವಂತಾಗಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದಂತ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ವಾಕ್ಯ ಧ್ಯಾನದ ಮೂಲಕವಾಗಿ ನಮ್ಮ ಜೊತೆಯಲ್ಲಿ ನೀನು ವಾಸ ಮಾಡು ಸ್ವಾಮಿ. ನಾವು ನಮ್ಮನ್ನೇ ಪರಿಶೋಧನೆ ಮಾಡಿಕೊಂಡು ಆತ್ಮವಂಚನೆ ಮಾಡಿಕೊಳ್ಳದೆ ನಿನ್ನ ಶಿಲುಬೆಯ ಅಡಿದಾವರೆಗೆ ಬಂದು ನಿನ್ನನ್ನು ಮತ್ತೊಮ್ಮೆ ಅಂಗೀಕಾರ ಮಾಡಿ ನಮ್ಮ ವ್ಯಕ್ತಿತ್ವದಲ್ಲಿ, ನಮ್ಮ ದೈನಂದಿನ ಬಾಳಿನಲ್ಲಿ ಒಳ್ಳೆಯ ಸ್ಥಿತಿಗತಿಗಳಿಗೆ ನಾವು ಕಾಲಿಡುವ ಹಾಗೆ, ಅದನ್ನು ಅನುಭವಿಸುತ್ತಾ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಈ ವಾಕ್ಯ ಧ್ಯಾನವನ್ನು ಕೇಳಿದಂತ ನಮ್ಮೊಬ್ಬೊಬ್ಬರ ಬಾಳಿನಲ್ಲಿ ನಿನ್ನ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸಿ ನಮ್ಮನ್ನು ಬಲಪಡಿಸುವ ಹಾಗೆ ಈ ಪ್ರಾರ್ಥನೆಯ ಮೂಲಕವಾಗಿ ನಮ್ಮೆಲ್ಲರನ್ನ ನೀನು ಹರಸಿ ಆಶೀರ್ವಾದ ಮಾಡಿದ್ದು ಯೇಸು ಸ್ವಾಮಿಯಲ್ಲಿ ಬೇಡಿದ್ದೇವೆ ನಮ್ಮ ದೇವರೇ, ಆಮೆನ್.